अभिलाषाय ಆತ್ಮೀಯ ಶಿಕ್ಷಕರೇ, ಅಂಜು ಸಕಲೇಶ್ವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಯಾಟ್ಸ್ MDMನಲ್ಲಿ 2025-26ನೇ ಸಾಲಿನ ಓಪನಿಂಗ್ ಬ್ಯಾಲೆನ್ಸನ್ನು ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಪ್ರಾರಂಭವನ್ನು ಮಾಡೋಣ. ಈಗ ಏನು ಹೊಸ ಶೈಕ್ಷಣಿಕ ವರ್ಷ ಪ್ರಾರಂಭ ಆಗುತ್ತೆ, 25-26ನೇ ಸಾಲು. ಈ ಸಾಲಿಗೆ ನಾವು ಈ ಹಿಂದೆ ಅಂದರೆ ಈಗ ಕರೆಂಟ್ ನಾವು ಮುಗಿಸಿರುವಂತಹ ಶೈಕ್ಷಣಿಕ ವರ್ಷದ ಅಂತ್ಯದಲ್ಲಿರುವಂತಹ ಏನು ಆಹಾರ ಸಾಮಗ್ರಿಗಳು ಬರುತ್ತೆ, ಆ ಆಹಾರ ಸಾಮಗ್ರಿಗಳನ್ನು ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ನಾವು ಓಪನಿಂಗ್ ಬ್ಯಾಲೆನ್ಸ್ ಅಂತೇಳಿ ಪರಿಗಣಿಸಬೇಕಾಗುತ್ತೆ. ಅಂದರೆ ಕ್ಲೋಸಿಂಗ್ ಬ್ಯಾಲೆನ್ಸ್ 24-25ರ ಕ್ಲೋಸಿಂಗ್ ಬ್ಯಾಲೆನ್ಸನ್ನು 25-26ನೇ ಸಾಲಿಗೆ ಓಪನಿಂಗ್ ಬ್ಯಾಲೆನ್ಸ್ ಆಗಿ ಯಾವ ರೀತಿ ಎಂಟ್ರಿ ಮಾಡಿಕೊಂಡು ಅದನ್ನು ಕ್ಯಾರಿ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಈಗ ಲಾಗಿನ್ ಆಗೋಣ. ಸ್ಯಾಟ್ಸ್ MDMಲ್ಲಿ ಲಾಗಿನ್ ಆಗಬೇಕಾಗುತ್ತೆ. ಲಾಗಿನ್ ಪೇಜ್ ಬಂದಿದೆ. ಇದಕ್ಕೂ ಸಹ ಸ್ಯಾಟ್ಸ್ಗೆ ಬಳಸುವಂತಹ ಯೂಸರ್ ID ಪಾಸ್ವರ್ಡ್ ಸೇಮ್ ಇರುತ್ತೆ. ಯೂಸರ್ ID ಪಾಸ್ವರ್ಡನ್ನು ಹಾಕ್ತಾ ಇದ್ದೀನಿ. ಈಗ ಕ್ಯಾಪ್ಚಾವನ್ನು ಎಂಟ್ರಿ ಮಾಡ್ಕೊಳ್ಳಿ. ಲಾಗಿನ್ ಆಗಿದೆ. ಈಗ ಲಾಗಿನ್ ಆದ ನಂತರ ನಾವು ಏನು ಮಾಡಬೇಕಪ್ಪ ಅಂದರೆ, ಇಲ್ಲಿ ಒಂದು ಆಪ್ಷನ್ ಇದೆ. ಇಲ್ಲಿ ನೀವು ಮೊಬೈಲಲ್ಲಿ ಮಾಡ್ತಾಯಿದ್ರೆ ಇಲ್ಲಿ ಮೊಬೈಲಲ್ಲಿ ಇಲ್ಲಿ 3 ಗೆರೆಗಳು ಬರುತ್ತೆ. ಆ 3 ಗೆರೆಗಳ ಮೇಲೆ ನೀವು ಕ್ಲಿಕ್ ಮಾಡಿದರೆ ಈ ಎಲ್ಲ ಆಪ್ಷನ್ಗಳು ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ನಾನು ಕಂಪ್ಯೂಟರಲ್ಲಿ ಮಾಡ್ತಿರೋದ್ರಿಂದ ಪೂರ್ತಿ ಎಲ್ಲ ಆಪ್ಷನ್ಗಳು ಒಮ್ಮೆಲೇ ಶೋ ಆಗುತ್ತೆ. ಇಲ್ಲಿ ಇರುವಂಥ ಆಪ್ಷನ್ ನೋಡಿ, ಓಪನಿಂಗ್ ಬ್ಯಾಲೆನ್ಸ್ ಫುಡ್ ಗ್ರೈನ್ಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಪ್ರೀವಿಯಸ್ ಇಯರ್ದು ಏನು ಫುಡ್ ಗ್ರೈನ್ಸ್ ಇತ್ತು ಅದರ ಒಂದು ಮಾಹಿತಿ ಇಲ್ಲಿ ನಿಮಗೆ ಶೋ ಆಗ್ತಾ ಇದೆ. ಯಾವ ಯಾವ ವರ್ಷದಲ್ಲಿ ಎಷ್ಟೆಷ್ಟು ಫುಡ್ ಗ್ರೈನ್ಸ್ ಇದೆ. ಇಲ್ಲಿ ನಾವು ಬೇಕಾದರೆ ಇಯರ್ ವೈಸು ಸಹ ಚೆಕ್ ಮಾಡ್ಕೋಬೋದು. ಇಲ್ಲಿ ನಾವು ಸರ್ಚ್ ಕೊಟ್ಟರೆ ಇಯರನ್ನು ಸೆಲೆಕ್ಟ್ ಮಾಡಿ ನೋಡಿ, ಯಾವ ಶೈಕ್ಷಣಿಕ ವರ್ಷದಲ್ಲಿ 24-25ನೇ ಸಾಲಿನಲ್ಲಿ ಈಗ ರೈಸ್, ವೀಟು, ತೋರ್ ದಾಲ್, ಮಿಲ್ಕ್ ಪೌಡರು, ಸನ್ಫ್ಲವರ್ ಆಯಿಲ್ ಎಷ್ಟೆಷ್ಟಿದೆ ಅನ್ನೋದನ್ನು ನೋಡ್ಬೋದು. ಈ ವರ್ಷ ನಾವು ಏನು ಮಾಡಬೇಕಾದ್ರೆ 24-25ರ ಓಪನಿಂಗ್ ಬ್ಯಾಲೆನ್ಸನ್ನು ಕ್ರಿಯೇಟ್ ಮಾಡಬೇಕು. ಅದಕ್ಕೆ ಮೊದಲನೇದಾಗಿ ನಾವು ನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಅಕಾಡೆಮಿಕ್ ಇಯರ್ 25-26ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಒಂದು ಐಟಮ್, ಸೆಲೆಕ್ಟ್ ಐಟಮ್ ಅಂತ ಏನು ಕೇಳ್ತಾ ಇದ್ದಾರೆ. ಇಲ್ಲಿ ಸುಮಾರು ನಾವು ಬಳಸುವಂತಹ ಎಲ್ಲ ಒಂದು ಆಹಾರ ಸಾಮಗ್ರಿಗಳ ಒಂದು ಪಟ್ಟಿ ಇರುತ್ತೆ. ಇಲ್ಲಿ ನಾನು ಮೊದಲನೇದು ರೈಸ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ರೈಸನ್ನು ಸೆಲೆಕ್ಟ್ ಮಾಡಿದ್ಮೇಲೆ ಅದರ ಕ್ವಾಂಟಿಟಿಯನ್ನು ನೀವು ಹಾಕಬೇಕು. ಇಲ್ಲಿ ನಿಮಗೆ ಯೂನಿಟ್ಸನ್ನು ನೋಡ್ಕೊಳ್ಳಿ, KGಯಲ್ಲಿ ಹಾಕ್ಬೋದು, ಗ್ರಾಮಲ್ಲೂ ಸಹ ಹಾಕ್ಬೋದು. ಕೆಲವೊಂದನ್ನು ಈಗ ನಾವು ಏನು ಸಾಲಿಡ್ ಇರೋಂಥವನ್ನ KG ಮತ್ತು ಗ್ರಾಮ್ಸ್ಗಳಲ್ಲಿ ಹಾಕ್ತೀವಿ. ಅದೇ ರೀತಿ ಇನ್ನು ಲಿಕ್ವಿಡ್ ಟೈಪಲ್ಲಿ ಈಗ ಆಯಿಲ್ ಇರ್ಬೋದು, ಹಾಲಿನ ಅಕಸ್ಮಾತ್ ಮಿಲ್ಕು, ಈ ಥರದ್ದೆಲ್ಲ ನಾವು ಲೀಟರ್ ಹಾಕಬೇಕಾಗುತ್ತೆ. ಈಗ ಕ್ವಾಂಟಿಟಿಯನ್ನು, ರೈಸಿನ ಒಂದು ಕ್ವಾಂಟಿಟಿಯನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ಗ್ರಾಮ್ಸಲ್ಲಿ ಹಾಕ್ತಾಯಿದ್ದೀನಿ. 37,800 ಗ್ರಾಮ್ಸ್ ಹಾಕ್ತೇನೆ. ಇಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ, ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಶ್ಯೂರ್ ಯು ವಾಂಟ್ ಟು ಸೇವ್ ಅಂತ ಕೇಳುತ್ತೆ. ಓಕೆಯನ್ನು ಕೊಡಿ. ಓಪನಿಂಗ್ ಬ್ಯಾಲೆನ್ಸು ಇಲ್ಲಿ ಕ್ರಿಯೇಟ್ ಆಗುತ್ತೆ. ನೀವು ನೋಡ್ಬೋದು ಇಲ್ಲಿ 25-26ನೇ ಸಾಲಿಗೆ ರೈಸ್ 37,800 ಗ್ರಾಮ್ಗಳು ಕ್ರಿಯೇಟ್ ಆಗಿದೆ. ಎಗೇನ್ ನೀವೇನು ಮಾಡಬೇಕಾಗುತ್ತೆ, ನೀನು ಉಳಿದಿರೋಂಥದ್ದು ಮತ್ತು ನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ 25-26ನ ತೊಗೊಳ್ಳಿ. ಇನ್ನು ಯಾವ ಐಟಮ್ಸ್ ಉಳ್ಕೊಂಡಿದೆ ನಿಮಗೆ, ಗೋಧಿ ಉಳ್ಕೊಂಡಿದ್ರೆ ಗೋಧಿ, ವೀಟ್, ಅದ್ರಿಗೆ ಪರಿಮಾಣವನ್ನು ಹಾಕಿ 2,600 ಗ್ರಾಮ್ಸ್ ಸೇವ್ ಕೊಡಿ. ನೋಡಿ, ಓಪನಿಂಗ್ ಬ್ಯಾಲೆನ್ಸ್ ಆಡೆಡ್ ಸಕ್ಸಸ್ಫುಲಿ ಬಂತು. ಇಲ್ಲಿ ವೀಟ್ ಆಡ್ ಆಗಿದೆ ನೋಡಿ. ವೀಟ್ ಒಂದ್ಸಲಿ ಆಡ್ ಆದರೆ ಮತ್ತೆ ಅದು ತೊಗೊಳೋದಿಲ್ಲ, ಒಂದ್ಸಲಿ ಮಾತ್ರ ಆಡ್ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಅದೇ ರೀತಿ ಇನ್ನು ಉಳಿದಿದ್ದು ತೋರ್ ದಾಲ್ ಮತ್ತು ಇದು ಸಹ ನಮಗೆ ಗ್ರಾಮ್ಸ್ಗಳಲ್ಲಿ ಹಾಕ್ತಾಯಿದ್ದೀನಿ. ಇದು ಸಹ ಕ್ರಿಯೇಟ್ ಆಗಿದೆ. ನೆಕ್ಸ್ಟ್ ಆಯಿಲ್, ಇಯರ್ ಸೆಲೆಕ್ಟ್, ಆಯಿಲ್, ಸನ್ಫ್ಲವರ್ ಆಯಿಲ್, ಲೀಟರ್, ಇದನ್ನು ನಾನು 3,176 ml ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಸೇವ್. ನೆಕ್ಸ್ಟ್ ಇನ್ನು ಹಾಲಿನ ಪೌಡರ್, ಮಿಲ್ಕ್ ಪೌಡರ್,
ಮಿಲ್ಕ್ ಪೌಡರ್ ಸಹ ನಾನು ML ಗ್ರಾಮ್ಸಲ್ಲಿ ಹಾಕ್ತಾಯಿದ್ದೀನಿ. 6066 ಗ್ರಾಮ್ಸ್. ಅಗೇನ್ ಇನ್ನು ಉಳಿದಿರೋದು ಒಂದು ರಾಗಿ ಮಾಲ್ಟ್. ರಾಗಿ ಹೆಲ್ತ್ ಮಿಕ್ಸ್ ಅಂತ ಇದೆ, ಅದು 33 ಗ್ರಾಮ್ ಯೂನಿಟ್ಟು ಗ್ರಾಮ್ಸ್ ಹಾಕಿ ಸೇವ್ ಕೊಡ್ತಾಯಿದ್ದೀನಿ. ನೋಡಿ, ಈ ರೀತಿಯಲ್ಲಿ ನಿಮ್ಮ ಶಾಲೆಯ ದಾಸ್ತಾನಿನಲ್ಲಿ ಯಾವೆಲ್ಲ ಐಟಮ್ ಇದ್ದಾವೆ ಆ ಎಲ್ಲವನ್ನೂ ಸಹ ನೀವೇನು ಮಾಡ್ಬೋದು, ಇಲ್ಲಿಂದ ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಅವಕಾಶ ಇದೆ. ಒಂದು ಸಲ ನೋಡ್ಕೊಳ್ಳಿ. ಈಗ ನಿಮಗೆ ಈ ಇಯರ್ದು ಬೇಕು ಅಂತಂದರೆ ನೀವು ಇಲ್ಲಿ ಅಕಾಡೆಮಿಕ್ ಇಯರ್ ಅಂತ ಏನಿದೆ ಅದರಲ್ಲಿ 25-26 ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮ್ಗೆ ಸರ್ಚ್ ಕೊಟ್ಟರೆ ನಿಮಗೆ ಎಲ್ಲ ಐಟಮ್ಸ್ಗಳು ಸಹ ಶೋ ಆಗುತ್ತೆ. ಈ ಇಯರ್ನ ಎಲ್ಲ ಐಟಮ್ಗಳು ಶೋ ಆಗುತ್ತೆ. ಈಗ ನೀವು ಏನು ದಾಸ್ತಾನಿಗೆ ತೊಗೊಂಡಿದ್ದೀರೋ ಅವು ಮಾತ್ರ. ನೆಕ್ಸ್ಟ್ ಇಲ್ಲಿ ಬೇಕಂತಂದರೆ ನೀವು ಏನು ಮಾಡ್ಬೋದು, ಇಲ್ಲಿ ಎಡಿಟ್ ಆಪ್ಷನ್ ಇದೆ. ಇಲ್ಲಿ ನೋಡಿ, ಇಲ್ಲಿ ಪೆನ್ ಮಾರ್ಕ್ ಏನು ಕಾಣ್ತಾ ಇದೆ, ಈ ಪೆನ್ ಮಾರ್ಕ್ ಮೇಲೆ ಹೋದರೆ ಡು ಯು ವಾಂಟ್ ಟು ಎಡಿಟ್ ಐಟಮ್ ನೇಮ್ ಆ್ಯಂಡ್ ರೈಸ್ ಅಂತ ಇದೆ. ರೈಸಲ್ಲಿರೋಂಥ ಐಟಮ್ನ ಇದನ್ನು ಕ್ವಾಂಟಿಟಿಯನ್ನು ನಾವು ಮತ್ತು ಯೂನಿಟನ್ನು ನಾವು ಏನು ಮಾಡ್ಬೋದು, ಚೇಂಜ್ ಮಾಡೋಕ್ಕೆ ಆಪ್ಷನ್ ಇದೆ. ಮತ್ತು ಇದನ್ನು ಅಪ್ಡೇಟ್ ಸಹ ಮಾಡ್ಕೋಬೋದು. ಈ ರೀತಿ ಇದೆ. ಈ ರೀತಿ ನೀವೇನು ಮಾಡಬೇಕು, 25-26ನೇ ಸಾಲಿಗೆ ಹೊಸ ದಾಸ್ತಾನನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ. ಧನ್ಯವಾದ.